ವಿಕ್ರಮ್ ಗೌಡ ಎನ್ಕೌಂಟರ್ ಮುಗಿತು ಅಂತ ANF ಸಿಬ್ಬಂದಿ ಸುಮ್ಮನೆ ಕೂರುವಂಥದ್ದಲ್ಲ. ಯಾಕೆಂದರೆ ಇನ್ನೂ ಕೂಡ ಆ ಟೀಮ್ ಮೆಂಬರ್ಸ್ ಇದ್ದಾರೆ. ಹಾಗಾಗಿ ಎನ್ಕೌಂಟರ್ ಬಳಿಕವೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಎನ್ಕೌಂಟರ್ ಆಯಿತು ಅಂತ ಸುಮ್ಮನಾಗಿಲ್ಲ ANF ಟೀಮ್, ಆಗೋ ಹಾಗೂ ಇಲ್ಲ. ಶಸ್ತ್ರಾಸ್ತ್ರವನ್ನು ಹಿಡಿದು ಕಾಡಿಗೆ ನುಗ್ಗಿದ್ದಾರೆ ಹಲವು ANF ತಂಡದ ಸದಸ್ಯರು. ಹೆಬ್ರಿ ಅರಣ್ಯ ಪ್ರದೇಶದ ಪೀತಬೈಲ್ನಲ್ಲಿ ವಿಕ್ರಮ್ ಗೌಡ ತಂಡಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ. ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ANF ಅಲರ್ಟ್ ಆಗಿದೆ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕನೂ ಕೂಡ ಇದು ನಡೀತಾ ಇರತಕ್ಕಂಥದ್ದು. ಒಂದು ಕಡೆ ನಿನ್ನೆ ಆಂತರಿಕ ಭದ್ರತಾ ಮುಖ್ಯಸ್ಥರಾದಂತಹ ರೂಪಾ ಅವರು ಹೇಳ್ತಾ ಇದ್ರು ಸರೆಂಡರ್ ಆಗೋದಾದರೆ ಅವಕಾಶ ಇದೆ ಅಂತ. ಆದರೆ ಇಬ್ಬರು ನಕ್ಸಲರ ಗುಂಡೇಟು ತಗಲಿರೋ ವದಂತಿ ಬರ್ತಾ ಇದೆ. ಇಬ್ಬರು ನಕ್ಸಲರಿಗೆ 4 ರಿಂದ 5 ಜನ ಕಾಡಿನಲ್ಲಿ ದಿಕ್ಕಾಪಾಲಾಗಿ ಓಡಿದ್ದಾರೆ. ಒಂದೊಂದು ದಿಕ್ಕಿನತ್ತ ಓಡಿ ಪರಾರಿಯಾಗಿದ್ದಾರೆ ನಕ್ಸಲರು. ಯಾವಾಗ ಎನ್ಕೌಂಟರ್ ಆಯಿತು ಅದಾದ ನಂತರ. ಹಾಗಾಗಿ ನಕ್ಸಲರ ಬೆನ್ನತ್ತಿದ್ದಾರೆ ನಕ್ಸಲ್ ನಿಗ್ರಹ ದಳ ತಂಡ. ಯಶಸ್ಸು ಸಿಗಬಹುದು ಅವರಿಗೆ, ಇವತ್ತು ಸಿಗದೇ ಇರಬಹುದು, ಗೊತ್ತಿಲ್ಲ. ಬಟ್ ಪ್ರಯತ್ನಗಳಂತೂ ಆಗ್ತಾ ಇದೆ. ಬೆಂಗಳೂರು, ಉಡುಪಿ ಎಲ್ಲ ಕಡೆಯಿಂದನೂ ಕೂಡ ಟೀಮ್ ಬಂದಿದೆ. ANF ಫೈರಿಂಗ್ ಆಗ್ತಾ ಇದ್ದ ಹಾಗೆಯೇ ಯಾವಾಗ ವಿಕ್ರಮ್ ಗೌಡ ಎನ್ಕೌಂಟರ್ ಆಯಿತು ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿಬಿಟ್ಟಿದ್ದಾರೆ. ಆಮೇಲೆ ಸಹಜ, ಅದು ಕ್ವೈಟ್ ನ್ಯಾಚುರಲ್ ಆ ರೀತಿ ಆಗ್ತಕ್ಕಂಥದ್ದು. ಯಾರೂ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅದಕ್ಕೋಸ್ಕರನೇ ANF ಟೀಮ್ ಇವಾಗ ಕೂಂಬಿಂಗ್ ಮಾಡ್ತಾ ಇದೆ. ಅವರೇನಾದರೂ ಶರಣಾಗತಿ ಆದರೆ ಪ್ರೊಸೀಜರ್ ಪ್ರಕಾರ ಸರೆಂಡರ್ ಮಾಡಿಸ್ಕೋತೀವಿ, ಅದರ್ವೈಸ್ ನಮ್ಮ ಕೂಂಬಿಂಗ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ರೂಪಾ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ಆ ಟೀಮ್ ಬೇರೆ ಬೇರೆ ಕಡೆಯಿಂದ ಎಕ್ಸ್ಟ್ರಾ ಫೋರ್ಸನ್ನು ಕರೆಸ್ಕೊಂಡಿದ್ದಾರೆ. ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಕಡೆಯಿಂದ ಬಂದು ಅವರು ಕೂಂಬಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಸ್, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಇನ್ನೊಂದು ಸುದ್ದಿ ಬರ್ತಾ ಇರೋದು ಫೈರಿಂಗ್ ಟೈಮ್ನಲ್ಲಿ ಉಳಿದ ಸದಸ್ಯರಲ್ಲಿ ಒಂದು 2-3 ಜನಕ್ಕೆ ಏನೋ ಗುಂಡೇಟು ತಗಲಿದೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ ಮತ್ತು ಮುಂದುವರಿದ ಕೂಂಬಿಂಗ್ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಅರವಿಂದ್, ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಶೂಟೌಟ್ ಆಗಿ ವಿಕ್ರಮ್ ಗೌಡ ಹತ್ಯೆ ಆಗುವ ಸುಮಾರು 1 ತಿಂಗಳಿನಿಂದ ಒಂದು ಹೋಮ್ವರ್ಕನ್ನು ANFನವರು ಮಾಡ್ಕೊಂಡಿರ್ತಾರೆ. ಯಾಕಂದರೆ 15 ದಿವಸದ ಹಿಂದೆ ಕಾರ್ಕಳ ತಾಲೂಕಿನ ಈದು ಭಾಗದಲ್ಲಿ ಕೆಲವು ಶಸ್ತ್ರಸಜ್ಜಿತ ನಕ್ಸಲರು ಕಂಡು ಬಂದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಲಭ್ಯ ಆಗಿತ್ತು. ಈ ಲಭ್ಯ ಆದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಕೂಂಬಿಂಗ್ ಆಪರೇಷನನ್ನು ಮಾಡ್ಕೊಂಡು ಬರ್ತಾ ಇದ್ರು. ಇಲ್ಲಿ 2 ಟೀಮ್ಗಳಾಗಿದೆ ಅನ್ನುವಂತಹ ಮಾಹಿತಿ. ಒಂದು ಲತಾ ಅನ್ನುವ ಚಿಕ್ಕಮಗಳೂರು ಮೂಲದ ನಕ್ಸಲ್ ಮಹಿಳೆ, ಆಕೆಯ ತಂಡದಲ್ಲಿ 5-6 ಜನ ಇದ್ರು ಅನ್ನುವಂಥದ್ದು. ವಿಕ್ರಮ್ ಗೌಡನ ತಂಡದಲ್ಲಿ 5 ರಿಂದ 6 ಜನ ಇದ್ರು ಅನ್ನುವಂಥದ್ದು. ಒಂದು ಟೀಮ್ ಅದು ಚಿಕ್ಕಮಗಳೂರಿನ ಕಾಡಿನಲ್ಲೇ ಅವಿತುಕೊಂಡಿತ್ತು. ಇನ್ನೊಂದು ಟೀಮ್ ಅದು ಪಶ್ಚಿಮ ಘಟ್ಟದ ತಪ್ಪಲು ಅಂದರೆ ಹೆಬ್ರಿ ಕಾರ್ಕಳ ಭಾಗಕ್ಕೆ ಬಂದಿದೆ. ಅದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಒಂದು ಟೀಮ್ ನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವಂಥದ್ದು. ಓರ್ವ ವಿಕ್ರಮ್ ಗೌಡ ನಕ್ಸಲ್ ನಾಯಕನೇ ಇದರಲ್ಲಿ ಹತ ಆಗಿರುವಂಥದ್ದು. ಆದರೆ ಆ ಟೀಮ್ನಲ್ಲಿದ್ದ 5-6 ಜನ ಎಲ್ಲಿದ್ದಾರೆ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. 3 ದಿವಸದಿಂದ ಅಂತೂ ರಾತ್ರಿ ಹಗಲು ANFನ ಸ್ಪೆಷಲ್ ಸ್ಕ್ವಾಡ್ ಅಲ್ಲಿ ಮನೆಯ ಆಸುಪಾಸಿನಲ್ಲಿ ಮನೆಯ ಒಳಗೆ ಕಾಯ್ತಾ ಇತ್ತು. ಈ ಸಂದರ್ಭದಲ್ಲಿ ಓರ್ವನ ಮೇಲೆ ಅಂದರೆ ವಿಕ್ರಮ್ ಗೌಡನ ಮೇಲೆ ದಾಳಿಯಾಗಿದೆ. ಆತನ ಜೊತೆಗಿದ್ದ 5-6 ಜನ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಆ ಸಂದರ್ಭದಲ್ಲಿ ಒಂದು ಗುಂಡಿನ ಮಳೆಯನ್ನೇ ಗರೆದಿದೆ ANFನ ಟೀಮು. ಹಾಗಾಗಿ ಕೇವಲ ವಿಕ್ರಮ್ ಗೌಡನ ಮಾತ್ರ ಮೇಲೆ ಬಿದ್ದಿರುವಂಥ ಸಾಧ್ಯತೆ ಇಲ್ಲ. ಸುತ್ತಮುತ್ತ ಕಾಡಿನಲ್ಲಿ ಅಟ್ಟಾಡಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾರ ಮೇಲೂ ಕೂಡ ಗುಂಡಿನ ಗಾಯಗಳು ಆಗಿರಬಹುದು ಅನ್ನುವಂಥದ್ದು. ಏನಾದರೂ ಗುಂಡಿನ ಗಾಯ ಆದರೆ ಅವರು ನೇರವಾಗಿ ಯಾವುದಾದ್ರೂ ಒಂದು ಜಿಲ್ಲೆಗೆ ಬರಬೇಕು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೇಕು. ಕಾಡಿನಲ್ಲಿ ಯಾವುದೇ ವ್ಯವಸ್ಥೆಗಳು ಇರೋದಿಲ್ಲ. ಮತ್ತೊಂದು, ಇಡೀ ANF ಟೀಮ್ಗೆ ದೊಡ್ಡ ಸವಾಲಾಗಿರುವಂಥದ್ದು 15 ದಿವಸಗಳಿಂದ ಫೋನ್ ನೆಟ್ವರ್ಕ್ ಇಲ್ಲದೆ, ಆಹಾರಗಳಿಲ್ಲದೆ ಕಾಡಿನಲ್ಲಿ ಒಂದು ಕೂಂಬಿಂಗ್ ನಡೆಸುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಕೂಂಬಿಂಗನ್ನು ನಡೆಸಬೇಕಾದ್ರೆ ಆ ಫೋರ್ಸ್ ಹೆಚ್ಚಾಗಬೇಕಾಗ್ತದೆ. ಒಂದು ಟೀಮನ್ನು ರೆಸ್ಟ್ ಕೊಟ್ಟು ಮತ್ತೊಂದು ಟೀಮ್ ಕೊಡಬೇಕಾಗ್ತದೆ. ಹಾಗಾಗಿ ಒಟ್ಟು ಸುಮಾರು 150 ಜನರ ANF ಶಸ್ತ್ರಸಜ್ಜಿತ ಟೀಮ್ ಇದೆ. ಬೆಂಗಳೂರಿನಿಂದ, ಶಿವಮೊಗ್ಗದಿಂದ ಮತ್ತು ಉಡುಪಿಯ ಟೀಮನ್ನು ಬಳಸಿಕೊಂಡು ಈ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ್ದಾರೆ. ಮುಂದಿನ ಕಾರ್ಯಾಚರಣೆ ಏನಿದೆ, 4 ಜಿಲ್ಲೆಗಳತ್ತ ಕೂಡ ಯಾವುದೇ ಜಿಲ್ಲೆಯ ಗಡಿಭಾಗವನ್ನು ಪ್ರವೇಶಿಸಿರಬಹುದು ಅನ್ನುವಂಥದ್ದು. ಆ ಮೂಲಕವಾಗಿ ಅವರ ರೂಟ್ ಹೇಗಿದೆ, ಅದು ಮಡಿಕೇರಿಯ ಮೂಲಕ ಕೇರಳ ಹೋಗುವ ರೂಟನ್ನು ಕೂಡ ನಕ್ಸಲರು ಬಳಸ್ತಾರೆ ಅನ್ನುವಂಥದ್ದು. ಹಾಗಾಗಿ ಅಲ್ಲೂ ಕೂಡ ಅಲರ್ಟ್ ಅನ್ನು ಮಾಡಬೇಕಾಗ್ತದೆ. ಹಾಗಾಗಿ ಒಂದು ದೊಡ್ಡ ಟೀಮನ್ನೇ ಇಟ್ಕೊಂಡಿದ್ದಾರೆ. ಈ ಆಪರೇಷನ್ ಮುಗೀತು ಅಂತೇಳಿ ಸುಮ್ಮನಾಗೋದಿಲ್ಲ. ಮತ್ತೆ ಯಾರು ತಲೆಮರೆಸ್ಕೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ 4-5 ಜನ, ಈ ಟೀಮ್ನಲ್ಲಿದ್ದ 3-4 ಜನ, ಇವರನ್ನ ಬೆನ್ನತ್ತಿದೆ. ಇದರ ಜೊತೆಗೆ ಪೊಲೀಸರು ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನಿಮಗೆ ಈಗಲೂ ಕೂಡ ಶರಣಾಗತಿ ಆಗುವಂಥ ಒಂದು ವಿಶೇಷ ಪ್ಯಾಕೇಜನ್ನು ಸರ್ಕಾರ ಕೊಟ್ಟಿದೆ, ಯಾರು ಕೂಡ ಬಂದು ಶರಣಾಗಬಹುದು ಅನ್ನುವಂಥದ್ದು. ಈ ಮೆಸೇಜ್ ಏನಾದರೂ ಸಿಕ್ಕಿ ಯಾರಾದರೂ ಗಾಯ ಆದವರು ಶರಣಾಗುವಂಥ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರ ಹುಡುಕಾಟ ಕೂಡ ನಡೀತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ದೀಪಕ್. ಇದೆಲ್ಲವೂ ಕೂಡ ಉಡುಪಿ ಭಾಗದಿಂದ ಬರ್ತಾ ಇರತಕ್ಕಂಥ ಮಾಹಿತಿ. ANF ಕಾರ್ಯಾಚರಣೆ ಮತ್ತು ವಿಕ್ರಮ್ ಗೌಡ ಮರಣೋತ್ತರ ಪರೀಕ್ಷೆ, ಅದಾದ ನಂತರ ಅಂತ್ಯ ಸಂಸ್ಕಾರ, ಈ ವಿಚಾರಗಳು.